ಶ್ರೀ ಗುರುಭ್ಯೋ ನಮಃ. ತ್ವಾಂ ಬ್ರಹ್ಮ ಕೇಚಿದವಯಂಚ್ಯುತ ಧರ್ಮಮೇಕೆ ಏಕೆ ಪರಂ ಸದಸತೋಃ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುಕ್ತಂ ಪರಂ ತ್ವಾಂ ಕೇಚಿನ್ ಮಹಾಪುರುಷಮವ್ಯಯಮಾತ್ಮತಂತ್ರಂ. ಬ್ರಹ್ಮೋಪದೇಶ ಪ್ರಕರಣಂ ಭಾಗವತ ಸಾರೋದ್ಧಾರಸ್ಥಂ ಶ್ರೋತುಂ ಸರ್ವೇ ವಯಂ ಮನೋ ದಧಾನಃ ಅತ್ರ ಉಪತಿಷ್ಠಾಮಹೆ. ಏಕಂ ಏತತ್ ಪರಬ್ರಹ್ಮ ಸರ್ವೇ ಮಾರ್ಕಂಡೇಯಾದಯಃ ಮುನಯಃ ವಿಭಿನ್ನೈಃ ವಚೋಭಿಃ ಸ್ತುವಂತಿ. ತಸ್ಯ ತು ಸ್ವರೂಪಂ ನಿಗೂಢಮೇವ. ಅಪಿ ಚ ಸರ್ವೇ ಕವಯಃ ಅತ್ರ ಭಗವತಿ ನಿತರಾಂ ಮುಹ್ಯಂತಿ. ತಥಾಪಿ ತಸ್ಯೈವ ಅನುಗ್ರಹೇಣ ಸರ್ವೇಪ್ಯೇತೆ ತಂ ಪರಮಾತ್ಮಾನಂ ಜ್ಞಾತುಂ ಪ್ರಭವಂತಿ. ಅತ್ರ ಅಯಂ 49-ಶತತಮಃ ಶ್ಲೋಕಃ, 149ನೇ ಶ್ಲೋಕ. ಇದು 8ನೇ ಸ್ಕಂದದ 11ನೇ ಅಧ್ಯಾಯದ 8ನೇ ಶ್ಲೋಕ. ದೇವತೆಗಳಿಗೆ ಅಮೃತವನ್ನು ಕೊಟ್ಟನಲ್ಲ ಭಗವಂತ, ಅವನ ಮುಂದೆ ಕೂತ್ಕೊಂಡು ಶಿವ ಹೇಳಿದಂಥ ಮಾತಿದೆ. ಅನೇಕ ಜ್ಞಾನಿಗಳು ನಿನ್ನನ್ನು ಭಿನ್ನ ರೀತಿಯಿಂದ ಉಪಾಸಿಸ್ತಾರೆ. ಕೆಲವರು ನಿನ್ನನ್ನು ಬ್ರಹ್ಮ ಅಂತಾರೆ, ವೇದಾಂತಿಗಳು. ಯಾರು ಬ್ರಹ್ಮಸೂತ್ರ ಮೊದಲಾದವುಗಳನ್ನು ಅಧ್ಯಯನ ಮಾಡಿದ್ದಾರೆ ಅವರು ನಿನ್ನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ. ಯಾರು ಧರ್ಮಸ್ಮೃತಿಗಳನ್ನು ರಚಿಸಿದ್ದಾರೆ ಮತ್ತೆ ಅದನ್ನು ಇತರರಿಗೆ ಉಪದೇಶಿಸ್ತಾರೆ ಅವರು ನಿನ್ನನ್ನೇ ಧರ್ಮ ಅಂತ ಹೇಳ್ತಾರೆ. ಪೌರಾಣಿಕರು, ಪುರಾಣಗಳನ್ನು ರಚನೆ ಮಾಡಿದವರು ಮತ್ತು ಪುರಾಣಗಳನ್ನು ಪ್ರವಚನ ಮಾಡುವವರು ನಿನ್ನನ್ನು ಪರಮೇಶ್ವರ ಪರಮಪುರುಷ ಅಂತ ಹೇಳ್ತಾರೆ. ಸದಸತೋಃ ಪುರುಷಂ ಪರೇಶಂ. ಈ ಜಗತ್ತು ಕಾರ್ಯ, ಅದಕ್ಕೆ ಕಾರಣವಾದ್ದು ಪ್ರಕೃತಿ. ಇವೆರಡಕ್ಕಿಂತಲೂ ಭಿನ್ನವಾದ ಪರಮೇಶ್ವರ ಪರಮಪುರುಷ ಅಂತ ನಿನ್ನನ್ನು ವರ್ಣಿಸ್ತಾರೆ. ಪಾಂಚರಾತ್ರಿಕರು ಅಂತ ಮುಂದೆ ಬರುವಂಥದ್ದು ಒಂದು. ಅವರು ಪಂಚರಾತ್ರ ಮೊದಲಾದ ಗ್ರಂಥಗಳನ್ನು ರಚಿಸಿದವರು ಅಥವಾ ಅಭ್ಯಾಸ ಮಾಡಿದವರು. ಅವರು ನಿನ್ನನ್ನು ವಿಮಲ, ಉತ್ಕರ್ಷಿಣಿ ಮೊದಲಾದ 9 ಶಕ್ತಿಗಳಿಂದ ಕೂಡಿದಂಥ ಪರಮಾತ್ಮ ಅಂತ ಉಪಾಸಿಸ್ತಾರೆ. ಮತ್ತೆ ಏಕಾಂತ ಭಕ್ತರ ಕೆಲವರಿದ್ದಾರೆ. ಕೆಲವರು ನಿನ್ನನ್ನು ಅವ್ಯಯ, ನಾಶರಹಿತ, ಆತ್ಮತಂತ್ರ, ಸ್ವತಂತ್ರ ಅಥವಾ ಆತ್ಮತಂತ್ರ, ತನ್ನನ್ನು ಮಾತ್ರ ತಾನು ಅವಲಂಬಿಸಿದವನೇ ಹೊರತು ಬೇರೆ ಯಾರನ್ನೂ ಅವಲಂಬಿಸಿದವನ ಅಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಭಾಗವತದಲ್ಲೇ ಬರುವಂತಹ ಮತ್ತೊಂದು ಶ್ಲೋಕ ನನಗೀಗ ನೆನಪಿಗೆ ಬರ್ತದೆ. ನಶ್ಯೇಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮೈತದದ್ವಿತೀಯಂ ಗೀಯತೆ ಪರಮರ್ಷಿಭಿ ಅಂತ. ಒಬ್ಬನೇ ಗುರುವಿನ ಮೂಲಕ ನಾವು ಪಡ್ಕೊಂಡಂಥ ಜ್ಞಾನ ಅದು ಸ್ಥಿರವಾದ್ದಾಗಿರೋದಿಲ್ಲಂತೆ. ಯಾಕೆಂದರೆ ಜ್ಞಾನಿಗಳು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಅವರು ಈ ಪರಮಾತ್ಮನನ್ನೇ ಬೇರೆ ಬೇರೆ ಶಬ್ದಗಳಿಂದ ವರ್ಣಿಸ್ತಾರೆ. ಆದ್ದರಿಂದ ಅನೇಕ ಜ್ಞಾನಿಗಳನ್ನು ನಾವು ಸೇವಿಸಿದಾಗ ಅವರ ಜೊತೆ ಇದ್ದು ಆ ಪರಮಾತ್ಮನನ್ನು ಅವರು ಹೇಗೆ ಸ್ತುತಿಸ್ತಾರೆ ಅನ್ನುವುದನ್ನೆಲ್ಲ ನಾವು ತಿಳಿದಂತಾಗ್ತದೆ. ಅದಕ್ಕಾಗಿ ಬೇರೆ ಬೇರೆ ಜ್ಞಾನಿಗಳ ಮೂಲಕ ಭಗವಂತನನ್ನು ಅರಿಯಬೇಕಂತೆ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ ವೇದವಾಕ್ಯವೂ ಕೂಡ ಆ ಭಗವಂತನನ್ನು ಹಾಗೆ ಹೇಳ್ತದೆ.
ವಿಷ್ಣು ತೀರ್ಥರು ಈ ಶ್ಲೋಕಕ್ಕೂ ಕೂಡ ವಿಸ್ತೃತವಾದ ವ್ಯಾಖ್ಯಾನ ಮಾಡಿದ್ದಾರೆ. ಜಗತ್ಕಾರಣವಾದಂತಹ ಈ ಪರಮಾತ್ಮ ಏನಿದ್ದಾನೆ ಅವನನ್ನು ನಾವು ತಿಳ್ಕೋಬೇಕಾಗಿದೆ. ಆದರೆ ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲುತ್ತಾ ಇಲ್ಲ. ಯಾಕೆಂದರೆ ಜಗತ್ಕಾರಣವಾದ ಬ್ರಹ್ಮ ಅಂತ ಕೆಲವರು ವೇದಾಂತಿಗಳು ಅಂತ ಕರೆಸ್ಕೊಂಡವ್ರು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣನೆ ಮಾಡ್ತಾರೆ ಅಂತ ನಮ್ದೆಲ್ಲರದು ಗೊಂದಲ. ಜನ್ಮಾದ್ಯಸ್ಯೇತಃ ಅಂತ ಭಾಗವತ ಸಾಮಾನ್ಯವಾಗಿ ವರ್ಣನೆ ಮಾಡಿದೆ. ಜಗತ್ತೆಲ್ಲದಕ್ಕೂ ಕೂಡ ಕಾರಣನಾಗಿ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನನ್ನು ನಾವು ತಿಳ್ಕೊಳ್ಳಿಕ್ಕೆ ವೇದವೇ ಪ್ರಮಾಣ. ಆದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ತೈತ್ತರೀಯ ಉಪನಿಷತ್ತು ಹೇಳ್ತದಲ್ಲ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಹೀಗೆ 8 ಕಾರ್ಯಗಳನ್ನು ಮಾಡುವಂಥವನು ಬ್ರಹ್ಮ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷ ಯಸ್ಮಾತ್ ಸ ಹರಿದೇಕರಾಟ್ ಅಂತ ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಉದ್ಧರಿಸಿದಂಥ ಒಂದು ಪುರಾಣದ ಮಾತಿದೆ. ಜಗತ್ತಿನ ಸೃಷ್ಟಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡುವಂಥವನು ಪರಮಾತ್ಮ ಅಂತ ವೇದ ಏನೋ ಹೇಳ್ತದೆ. ಆದರೆ ಬ್ರಹ್ಮ ಅದು ಏಕವೋ ಅನೇಕವೋ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂತ ಹೀಗೆ ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏಕ ಅಂತ ಒಪ್ಪಿದ್ರು ಕೂಡ ಅದನ್ನು ವೇದಾಂತಿಗಳು ಬ್ರಹ್ಮ ಅಂತಾರೆ. ನಾದವೇ ಜಗತ್ಕಾರಣ ಅಂತ ಇನ್ನು ಕೆಲವರು ಹೇಳ್ತಾರೆ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಅಂಥದ್ದೊಂದು ಮಾತು ಬಂದಿದೆ. 6ನೇ ಅಧ್ಯಾಯದಲ್ಲಿ 2-3 ಶ್ಲೋಕಗಳಲ್ಲಿ ಸಮಾಹಿತಾತ್ಮನೋ ಬ್ರಹ್ಮಣ ಪರಮೇಷ್ಠಿನಃ ಹೃದಾಕಾಶಾದಭುನ್ನಾದೋ ವೃತ್ತಿರೋಧಾತ್ ವಿಭಾವ್ಯತೆ ಯದುಪಾಸನೆಯ ಬ್ರಹ್ಮನ್ ಯೋಗಿನೋ ಮಲಮಾತ್ಮನಃ ದ್ರವ್ಯಕ್ರಿಯಾಕರಾಖ್ಯಂ ಭೂತ್ವ ಯಾಂತಿ ಅಪುನರ್ಭವಂ ಅಂತ. ನಾಲ್ಮುಖದ ಬ್ರಹ್ಮದೇವ ಹಿಂದೆ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದ. ಹೃದಯದ ಆಕಾಶದಿಂದ ಒಂದು ಧ್ವನಿ ಹೊರಬಂತು. ಇಂದ್ರಿಯ ವ್ಯಾಪಾರವನ್ನೆಲ್ಲ ಅವನು ತಡೆ ಹಿಡಿದಿದ್ದ. ಅದಕ್ಕೆ ವೃತ್ತಿ ವಿರೋಧ ಅಂತಾರೆ, ವೃತ್ತಿರೋಧ ಅಂತಾರೆ. ವೃತ್ತಿ ಅಂದರೆ ಇಂದ್ರಿಯಗಳ ವ್ಯಾಪಾರಗಳು, ಅದನ್ನೆಲ್ಲ ಅವನು ತಡೆ ಹಿಡಿದಿದ್ದ. ಮತ್ತು ಪ್ರಾಣಾಯಾಮವನ್ನು ಕೂಡ ಮಾಡ್ತಾ ಇದ್ದ. ಅಂಥ ಧ್ವನಿ ಕೇವಲ ಚತುರ್ಮುಖ ಬ್ರಹ್ಮನಿಗಲ್ಲ, ಬೇರೆ ಯೋಗಿಗಳಿಗೂ ಕೂಡ ಕೇಳಲಿಕ್ಕೆ ಸಾಧ್ಯ ಇದೆ. ಆ ಧ್ವನಿಯ ಉಪಾಸನೆಯಿಂದ ಯೋಗಿಗಳು ತಮ್ಮ ಎಲ್ಲ ದೋಷಗಳನ್ನು ಕೂಡ ಕಳ್ಕೋತಾರಂತೆ. ಯಾವುದದು? ಅವೆಂದರೆ ಆತ್ಮಮಲ, ಮನೋಮಲ, ಶರೀರಕ್ಕಂಟಿದ ಮಲ ಮತ್ತು ಮನಸ್ಸಿಗಂಟಿದಂಥ ಮಲ, ಇದಂಥ ಎಲ್ಲ ಮಲಗಳನ್ನು ಕೂಡ ಅವ್ರು ಕಳ್ಕೋತಾರೆ. ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳಿಂದ ನಾವು ಕೆಲಸ ಮಾಡ್ತಾ ಇರ್ತೇವೆ, ಮನಸ್ಸಿನಿಂದ ಕೆಲಸ ಮಾಡ್ತಾ ಇರ್ತೇವೆ. ಹೀಗೆ ಕೆಲಸಗಳನ್ನು ಮಾಡ್ತಾ ಹೋದಾಗ ಜಗತ್ತಿನಲ್ಲಿ ಯಾವುದೇ ವಸ್ತುವನ್ನಾದರೂ ಕೂಡ ಬಳಸ್ತಾ ಹೋದಾಗ ಅಲ್ಲೊಂದು ಮಲ ಹುಟ್ಟುತ್ತದೆ. ದೀಪವನ್ನು ನಾವು ಉರಿಸಿದಾಗಲೂ ಕೂಡ ಅಲ್ಲಿ ಕಪ್ಪು ಕಾರ್ಬನ್ ಹುಟ್ಟುತ್ತದೆ, ನಮಗೆ ಗೊತ್ತಿದೆ. ಮತ್ತು ಯಾವುದೇ ವಸ್ತುವನ್ನು ಹುಟ್ಟಿದಾಗಲೂ ಕೂಡ ಒಂದು ಮಲ ಅಲ್ಲಿ ಸಂಗ್ರಹೀತ ಆಗ್ತದೆ. ಕಾಲಕ್ಕೆ ಆ ಮಲವನ್ನೆಲ್ಲ ತೊಳೆದು ಹಾಕಬೇಕು. ಬಟ್ಟೆ ಇರಬಹುದು, ನಮ್ಮ ಶರೀರ ಇರಬಹುದು, ಎಲ್ಲ ಕಡೆ ಮಲ ಅನ್ನೋದು ಸಂಗ್ರಹೀತ ಆಗ್ತಿರ್ತದೆ. ದಿನನಿತ್ಯ ನಮ್ಮ ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವು ನಮಗೆ ಸೇವೆಯನ್ನು ಕೊಡ್ತಾ ಇರುವುದರಿಂದ, ಸರ್ವಿಸನ್ನು ಕೊಡ್ತಾ ಇರೋದ್ರಿಂದ ಮಲ ಅಲ್ಲಿ ಹುಟ್ಟುತ್ತಾನೇ ಇರ್ತದೆ. ಆ ಮಲವನ್ನು ಕಳ್ಕೊಳ್ಬೇಕಾದ್ರೆ ನಮಗಿರುವಂಥ ಉಪಾಯ ಆ ಧ್ವನಿಯ ಉಪಾಸನೆ, ಭಗವಂತನನ್ನು ಉಪಾಸಿಸಬೇಕು. ಅದೇ ಕಾರಣ. ಹೀಗೆ ಬ್ರಹ್ಮದೇವ ಹುಟ್ಟಿಸಿದಂಥ ಆ ಒಂದು ಓಂಕಾರ ಧ್ವನಿ ಏನಿದೆಯಲ್ಲ, ಘಂಟಾನಾದಕ್ಕೆ ಸದೃಶವಾದಂಥ ಓಂಕಾರ ಧ್ವನಿ, ಅದರಿಂದ ನಾವು ಇದೆಲ್ಲವನ್ನು ಕೂಡ ಕಳ್ಕೋಬೇಕು ಆ ಧ್ವನಿಯ ಉಪಾಸನೆಯಿಂದ.
ನಾದೋಪಾಸನೆಯಿಂದ ಕಳ್ಕೋಬೇಕು ಅಂತ ಒಂದು ಕಡೆ ಕಂಡು ಬರ್ತದೆ. ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ ಅಂತ ಮಹಾನಾದವುಳ್ಳವನು ಭಗವಂತ ಅಂತ ಮಹಾಭಾರತನು ಕೂಡ ಹೇಳ್ತದೆ. ಆ ನಾದದ ಉಪಾಸನೆ ಅಂತ ಅನ್ನೋದು ನಮಗೆ ಎಲ್ಲ ಥರದ ಪುರುಷಾರ್ಥಗಳನ್ನು ಕೊಡ್ತದೆ. ಇನ್ನು ಮೀಮಾಂಸಕರು ಕೆಲವರಿದ್ದಾರೆ, ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ವೇದಾಂತಿಗಳು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರೆ, ಮೀಮಾಂಸಕರು ಅಥಾತೋ ಧರ್ಮ ಜಿಜ್ಞಾಸ. ಧರ್ಮವನ್ನೇ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಧರ್ಮವೇ ಜಗತ್ತಿಗೆ ಕಾರಣ ಅಂತ. ಇನ್ನು ಪೌರಾಣಿಕರು ನಿನ್ನನ್ನು ಮಹಾಪರಮ ಪುರುಷ ಅಂತ ಹೇಳ್ತಾರೆ. ಅಕ್ರೂರ ಮಾಡಿದಂಥ ಒಂದು ಕೃಷ್ಣನ ಸ್ತುತಿ ಇದೆ. ತ್ವಾಂಯೋಗಿನೋ ವದಂತ್ಯಧ್ಯ ಮಹಾಪುರುಷಮೀಶ್ವರಂ ಸಾಧ್ಯಾತ್ಮಂ ಸಾಧಿಭೂತಂ ಚ ಸಾಧಿದೈವಂ ಚ ಸಾಧವಃ ಅಂತ. ಇದು 10ನೇ ಸ್ಕಂದದ 38ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಬರುವಂಥ ಒಂದು ಸಂಗತಿ. ಅಲ್ಲಿ ಪರಮಾತ್ಮನನ್ನ ಸಾಧ್ಯಾತ್ಮ ಅಂದರೆ ಜೀವಾತ್ಮನಲ್ಲಿ ಇರುವಂಥ ಭಗವಂತನ ರೂಪ ಇದೆಯಲ್ಲ, ಆ ರೂಪವನ್ನೇ ಸಾಧ್ಯಾತ್ಮ ಅಂತ ಹೀಗೆ ವರ್ಣಿಸ್ತಾರೆ. ಮತ್ತೆ ಸಾಧಿಭೂತ ಅಂದರೆ ಪಂಚಭೂತಗಳಲ್ಲಿರುವಂಥ ರೂಪ ಏನಿದೆ ಅದನ್ನು ಸಾಧಿಭೂತ ಅಂತ ವರ್ಣನೆ ಮಾಡ್ತಾರೆ. ಸಾಧಿದೈವ ಅಂದರೆ ಈ ಬ್ರಹ್ಮಾದಿ ದೇವತೆಗಳಲ್ಲಿರುವಂಥ ರೂಪ ಏನಿದೆ ಅದು ಸಾಧಿದೈವ ಅಂತ. ಹೀಗೆ 3 ರೂಪಗಳಿಂದ ಕೂಡಿದವನು ಈ ಭಗವಂತ ಅಂತ ಅವನನ್ನು ವರ್ಣಿಸ್ತಾರೆ. ಸ್ಥಿತೋ ಬ್ರಹ್ಮಾದಿ ದೇವೇಶು ಖಾದಿಭೂತೇಶು ಚೇಶ್ವರ ಆತ್ಮಶಬ್ದೋದಿತ ನರೇಶ್ವಪಿ ಯಸ್ಮಾತ್ ಜನಾರ್ದನ ಸಾಧ್ಯಾತ್ಮಂ ಸಾಧಿಭೂತಂ ಚ ಸಾಧಿದೈವಂ ಚ ಕಥ್ಯತೆ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ನನಗದು ಈಗ ನೆನಪಿಗೆ ಬರ್ತದೆ. ಬ್ರಹ್ಮಾದಿ ದೇವೇಶು, ಬ್ರಹ್ಮಾದಿ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನೆ, ನಮಗದು ಗೊತ್ತಿದೆ. ಮತ್ತೆ ಖಾದಿಭೂತೇಶು, ಆಕಾಶ, ವಾಯು, ಅಗ್ನಿ, ಜಲ, ತೇಜಸ್ಸು ಮೊದಲಾದ ಜಲ, ಪೃಥ್ವಿ ಮೊದಲಾದ ಭೂತಗಳಲ್ಲೂ ಅವನಿದ್ದಾನೆ. ಮತ್ತೆ ಮನುಷ್ಯರು, ಒಟ್ಟಾರೆ ಎಲ್ಲ ಉಳಿದ ದೇವತೆಗಳಿಗಿಂತ ಭಿನ್ನರಾದ ಜೀವರು, ನಮ್ಮನ್ನೆಲ್ಲ ಆತ್ಮರು ಅಂತಾರೆ. ಆದ್ದರಿಂದ ಅವನನ್ನ ಚತುರ್ಮುಖಾದಿ ದೇವತೆಗಳಲ್ಲಿರುವ ಭಗವಂತನನ್ನ ಸಾಧಿ ದೈವ ಅಂತಾರೆ. ಮನುಷ್ಯರಲ್ಲಿರುವಂಥ ರೂಪವನ್ನ ಸಾಧ್ಯಾತ್ಮ ಅಂತಾರೆ. ಮತ್ತೆ ಪಂಚಮಹಾಭೂತಗಳಲ್ಲಿರುವ ರೂಪವನ್ನ ಸಾಧಿಭೂತ ಅಂತ ಕರೀತಾರೆ. ಈ ರೂಪಗಳಿಂದ ಕೂಡಿದವನು ಭಗವಂತ ಅಂತ ಅವನನ್ನ ಧ್ಯಾನಿಸ್ತಾರೆ ಜ್ಞಾನಿಗಳು. ಅದು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಅನ್ಯೇತು ಸಂಸ್ಕೃತಾತ್ಮಾನಃ ವಿಧಿನಾ ವಿಹಿತೇನ ಚ ಯಜಂತಿ ತನ್ಮಯ ಸ್ವಾಂ ವೈ ಬಹುಮೂರ್ತಿಯೇಕ ಮೂರ್ತಿಕಂ ಅಂತ ಮುಂದೆ ಬರುವಂಥದ್ದು ಮತ್ತೊಂದು ಮಾತು. ಪಂಚರಾತ್ರದ ವಿಧಿಯಿಂದ ನಿನ್ನನ್ನು ನಾನಾ ರೀತಿಯಿಂದ ಉಪಾಸಿಸ್ತಾರೆ. ಹೇಗೆಂದರೆ ತಾಪ, ಪುಂಡ್ರ, ನಾಮ, ಮಂತ್ರ ಮತ್ತು ಯಾಗ ಅಂತ 5 ಸಂಸ್ಕಾರಗಳು ಸಾಧಕನಿಗೆ. ತಾಪ ಅಂದರೆ ಈ ತಪ್ತ ಮುದ್ರಾಧಾರಣೆ ಅಥವಾ ತಪಸ್ಸಿನ ಮೂಲಕ ನಮ್ಮ ಶರೀರವನ್ನು ನಿಗ್ರಹಿಸಿಕೊಳ್ಳುವುದು. ಪುಂಡ್ರ ಅಂದರೆ ಗೋಪಿಚಂದನ, ಗಂಧ ಇತ್ಯಾದಿಗಳ ಮೂಲಕ ನಾಮಗಳನ್ನು, ಪುಂಡ್ರಗಳನ್ನು ಹಚ್ಚಿಕೊಳ್ಳೋದು. ನಾಮ ಅಂದರೆ ಭಗವಂತ ನಾಮಸ್ಮರಣ ಮಾಡೋದು. ಮಂತ್ರ ಅಂದರೆ ಗಾಯತ್ರಿ, ವಿಷ್ಣು ಸಹಸ್ರನಾಮ ಮೊದಲಾದ ಮಂತ್ರಗಳನ್ನು ಜಪಿಸುವುದು. ಯಾಗ ಅಂದರೆ ಯಾಗ ಮಾಡೋದು. ವೈಶ್ವದೇವ, ಉಪಾಸನ ಮೊದಲಾದ ಯಾಗಗಳು, ವಾಜಪೇಯಾದಿ ಯಾಗಗಳು, ಹಾಗೆ ಇಡೀ ಜೀವನವನ್ನೇ ಯಜ್ಞ ಅಂತ ಭಾವಿಸೋದು. ಇವು 5 ಸಂಸ್ಕಾರಗಳಂತೆ. ಹೀಗೆ 5 ಸಂಸ್ಕಾರಗಳಿಂದ ಕೂಡಿದಂಥ ನಮ್ಮ ಶರೀರ, ಆ ಶರೀರದೊಳಗಿರುವಂತಹ ಮನಸ್ಸು, ಆ ಮನಸ್ಸಿನಿಂದ ನಿನ್ನನ್ನು ಧ್ಯಾನಿಸ್ತಾರೆ ಅವರು ಅಂತ ಅಕ್ರೂರ ಸ್ತೋತ್ರ ಮಾಡ್ತಾನೆ ಭಗವಂತನನ್ನು. ಅದಕ್ಕೆ ನವನಾರಿ ಕುಂಜರದಂತೆ ಬಹುಮೂರ್ತಿ ರೂಪವುಳ್ಳಂಥ, ಏಕಮೂರ್ತಿ ಉಳ್ಳಂಥ ನಿನ್ನನ್ನು ಅಂತ. ವಸ್ತುತಃ ನೀನು ಏಕಮೂರ್ತಿಯೇ, ಆದರೂ ಬಹುಮೂರ್ತಿ ಉಳ್ಳವನು. ಆ ಬಹುಮೂರ್ತಿಗಳು ಸೇರಿ ನಿನ್ನನ್ನು ಏಕಮೂರ್ತಿಯನ್ನಾಗಿ ಮಾಡಿವೆ. ನಾವು ಅದನ್ನು ಬೇರೆ ಬೇರೆ ಕಡೆ ನವನಾರಿ ಕುಂಜರ ಇತ್ಯಾದಿ ನೋಡಿ ಗೊತ್ತಿರ್ತದೆ. ಒಂದು ಆನೆ ಹೊರಗಡೆ ಕಾಣ್ತಾ ಇರ್ತದೆ, ಸ್ಥೂಲವಾಗಿ ಒಂದು ಆನೆ, ಒಂದೇ ಆನೆ. ಅದನ್ನು ಸೂಕ್ಷ್ಮ ಗಮನಿಸಿ ನೋಡಿದರೆ 9 ಜನ ನಾರಿಯರು ಆ ಆನೆಯ ಚಿತ್ರ ಬರುವಂತೆ ತಮ್ಮ ಶರೀರವನ್ನು ನಾನಾ ವಿನ್ಯಾಸಗಳಲ್ಲಿ ಒಗ್ಗಿಸಿಕೊಂಡು ಅಲ್ಲಿ ಕೂತಿರ್ತಾರೆ.
ಹೀಗೆ ಒಳಗೆ 9 ಜನ ನಾರಿಯರಿದ್ದಾರೆ. ಆದರೆ ಅದು ನೋಡಲಿಕ್ಕೆ ಸ್ಥೂಲ ದೃಷ್ಟಿಗೆ ಒಂದೇ ಆಗಿ ಕಾಣಿಸ್ತದೆ. ಹೀಗೆ ಒಂದಾದರೂ 9, 9ಆದರೂ 1. ಹಾಗೆ ಭಗವಂತ ಅನಂತನಾದ್ರೂ ಒಬ್ಬನೇ, ಒಬ್ಬನಾದ್ರೂ ಅನಂತನೇ. ಹೀಗೆ ಆ ಅಕ್ರೂರ ಭಗವಂತನನ್ನ ಸ್ತುತಿಸ್ತಾನೆ. ತ್ವಾಮೇವಾನ್ಯೇ ಶಿವೋಕ್ತೇನ ಮಾರ್ಗೇಣ ಶಿವರೂಪಿಣಂ ಬಹ್ವಾಚಾರ್ಯ ವಿಭೇದೇನ ಭಗವಾನ್ ಸಮುಪಾಸತೆ. ಇದು ಕೂಡ ಮತ್ತೊಂದು ಕಡೆ ಬರುವಂಥ ಶ್ಲೋಕ. ಶೈವಾಗಮ ಮೊದಲಾದ ಆಗಮಗಳಲ್ಲಿ ಆಸಕ್ತರಾದವರು ಇನ್ನು ಕೆಲವರಿದ್ದಾರೆ. ಅವರು ಅನೇಕ ಜನ ಋಷಿಗಳ ಮೂಲಕ ಉಪದೇಶ ಪಡ್ಕೊಂಡು, ಆಚಾರ್ಯರ ಮೂಲಕ ಉಪದೇಶ ಪಡ್ಕೊಂಡು, ಶಿವನಲ್ಲಿ ಅಂತರ್ಯಾಮಿಯಾದಂತಹ, ಸೂರ್ಯನಲ್ಲಿ ಅಂತರ್ಯಾಮಿಯಾದಂತಹ, ಹೀಗೆ ಬೇರೆ ಬೇರೆ ಪ್ರತೀಕಗಳಲ್ಲಿರುವಂಥ ನೀನನ್ನೇ ಸ್ತೋತ್ರ ಮಾಡ್ತಾರೆ. ಸರ್ವಯೇವ ಯಜಂತಿತ್ವಾಂ ಸರ್ವದೇವ ಮಹೇಶ್ವರಂ ಯೇ ಪ್ಯನ್ಯ ದೇವತಾ ಭಕ್ತಾ ಇದಪ್ಯನ್ಯ ಧ್ಯೇಯ ಪ್ರಭೋ. ಇವು ಎಲ್ಲ ಆ ಭಾಗವತದ ಶ್ಲೋಕಗಳೇ, ಬೇರೆ ಬೇರೆ ಕಡೆ ಬಂದಿರುವಂಥವು. ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡುವವರು ಕೆಲವರಿದ್ದಾರೆ. ಹಾಗೆ ಬೇರೆ ಬೇರೆ ದೇವತೆಗಳನ್ನು, ಶಿವನನ್ನ, ಗಣಪತಿಯನ್ನ, ದುರ್ಗೆಯನ್ನ, ಹೀಗೆ ಬೇರೆ ಬೇರೆ ಯಾರನ್ನೇ ಆರಾಧನೆ ಮಾಡಿದರೂ ಕೂಡ ವಸ್ತುತಃ ಎಲ್ಲ ದೇವತೆಗಳ ಒಳಗಿರುವಂತಹ ಎಲ್ಲ ದೇವತೆಗಳಿಗೂ ಪ್ರಭುವಾದಂತಹ ನಿನ್ನನ್ನೇ ಅವರು ಆರಾಧಿಸೋದು. ಅನ್ಯ ದೇವತೆಗಳೇ ಆರಾಧ್ಯರು ಅಂತ ಅವರು ತಿಳಿದಿರ್ತಾರಷ್ಟೆ. ವಸ್ತುತಃ ಒಳಗೆ ನೀನೊಬ್ಬನೇ ಇದ್ದಿ, ಸರ್ವಯಜ್ಞ ಭೋಕ್ತ ನೀನೇ ಆಗಿದ್ದೆ. ಯಥಾದ್ರಿ ಪ್ರಭವಾನದ್ಯ ಪರ್ಜನ್ಯಾಪೂರಿತಾ ವಿಭೋ ವಿಶಂತಿ ಸರ್ವತಃ ಸಿಂಧುಂ ತದ್ವತ್ವಾಂ ಗತಯೋಂತತಃ ಅಂತ. ಇದು ಭಾಗವತದ 10ನೇ ಸ್ಕಂದದ 38ನೇ ಅಧ್ಯಾಯದ 9, 10, 11ನೇ ಶ್ಲೋಕಗಳು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಶ್ಲೋಕ ನಮ್ಗೆ ಕೇಳಿ ಗೊತ್ತಿದೆ. ಆಕಾಶದಿಂದ ಬಿದ್ದ ನೀರು ಕೊನೆಗೆ ಸಮುದ್ರವನ್ನೇ ಹೋಗಿ ಸೇರುವಂತೆ ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಿದ್ರು ಅದು ಸೇರುವುದು ನಿನ್ನನ್ನೇ. ಅದೇ ಒಂದು ಶ್ಲೋಕ ಇಲ್ಲಿ. ಅದ್ರಿಪ್ರಭವಾಹ ನದ್ಯ, ಈ ಪರ್ವತದಿಂದ ಹುಟ್ಟುವಂತಹ ನದಿಗಳು, ಮಲೆಗಳಲ್ಲಿ ಹುಟ್ಟುವ ನದಿಗಳು ಮಳೆಯಿಂದ ಬೆಳೀತಾ ಹೋಗ್ತವೆ. ನದಿಗಳು ಉಕ್ಕಿ ಇರ್ತವೆ, ಕೊನೆಗೆ ಹೋಗಿ ಸೇರುವುದು ಸಮುದ್ರವನ್ನೇ. ಹಾಗೆ ತದ್ವತ್ವಾಂ ಗತಯೋಂತತಃ, ಎಲ್ಲ ಗತಿಗಳು ಕೂಡ ಹೋಗಿ ತಲುಪುವುದು ನಿನ್ನನ್ನೇ. ಆ ವಾಸ್ತವಿಕವಾಗಿ ಭಕ್ತರಾದವರು ಏನಿದ್ದಾರೆ, ಭಕ್ತ ಶಿರೋಮಣಿಗಳು, ಅಂಥವ್ರೆಲ್ಲರೂ ಕೂಡ ನಿನ್ನನ್ನೇ ಭಜಿಸಲಿಕ್ಕೆ ಸಮರ್ಥರಾಗ್ತಾರೆ. ವಸ್ತುತಃ ನಿನ್ನ ಭಕ್ತರಲ್ಲದೆ ಹೋಗಿದ್ರೆ ಅವರಿಗೆ ಈ ಥರ ಧ್ಯಾನ ಮಾಡಿದ್ದು ಕೂಡ ಉಪಯೋಗ ಇಲ್ಲದೆ ವ್ಯರ್ಥ ಆಗಿ ಹೋಗ್ತದೆ. ವಸ್ತುತಃ ಅಂತರಂಗದಲ್ಲಿ ಭಕ್ತರಾಗಿದ್ದರೆ ಯಾವುದೇ ವಿಧಾನದಿಂದ ಮಾಡಿದರೂ ಕೂಡ ಅವರು ನಿನ್ನನ್ನೇ ಹೋಗಿ ತಲುಪ್ತಾರೆ. ತದ್ವತ್ವಾಂ ಗತಯೋಂತತಃ, ಹಾಗೆ ಎಲ್ಲ ದೇವತಾ ನಾಮಗಳು, ಗತಿಗಳು ನಿನ್ನನ್ನೇ ಹೋಗಿ ತಲುಪ್ತವೆ ಅಂತ ಅಲ್ಲಿರೋದು. ತ್ವಾಂ ನಿನ್ನನ್ನು, ಗತಯ ಎಲ್ಲ ಗತಿಗಳು, ಅಂತತಃ ಕೊನೆಗೆ ತ್ವಾಂ ನಿನ್ನನ್ನು ವಿಶಂತಿ ತಲುಪುತ್ತವೆ ಅಂತ. ಹಿಂದೆ 142ನೇ ಶ್ಲೋಕದಲ್ಲಿ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ ಅಂತ ಗತಿ ಅಂತ ಒಂದು ಶಬ್ದ ಬಂದಿತ್ತು. ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತಾ ನನಗೆ ಆ ಶಬ್ದ. ಗತಿ ಅಂದ್ರೆ ಏನು? ಈ ನಾವು ಅದನ್ನು ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ ವೇರ್ ಅಬೌಟ್ಸ್ ಅಂತೇಳಿ, ಏನೋ ನನಗೆ ಅವನು ಮಾಹಿತಿಗಳೇ ಗೊತ್ತಿಲ್ಲ, ಅವನ ಸಂಗತಿಗಳೇ ನನಗೆ ಗೊತ್ತಿಲ್ಲ, ಅವನು ಎಲ್ಲಿದ್ದಾನೆ, ಏನು, ಯಾವುದೋ ವ್ಯಕ್ತಿ ಬಗ್ಗೆ ನಾವು ಹೀಗೆ ಮಾತಾಡ್ತಿರ್ತೇವೆ. ಹೀಗೆ ವೇರ್ ಅಬೌಟ್ಸ್ ಅಂದರೆ ಅವನ ಮಾಹಿತಿಗಳು ನಮಗೆಲ್ಲ ಗೊತ್ತಿರುವಂತೆ, ಅವನ ಆಳ ಆಗಲ್ಲ, ಅವನು ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ, ಯಾವ ಕಾಲದಲ್ಲಿದ್ದಾನೆ ಇತ್ಯಾದಿ. ಅದೇನು ನಮ್ಗೆ ಗೊತ್ತಿಲ್ಲ ಅಂತ ನಾವು ಹೀಗೆ ಮಾತಾಡ್ತಿರ್ತೇವೆ. ಅಂಥದನ್ನೇ ಈ ಗತಿ ಅನ್ನೋ ಶಬ್ದದಿಂದ ಹೇಳಿದ್ದಾರೆ ಅಂತ ನನಗೆ ಅನಿಸೋದು. ಲೊಕೇಶನ್ ಅಂತ ಅರ್ಥ ಹೇಳ್ತಾರೆ ವೇರ್ ಅಬೌಟ್ ಅನ್ನೋದಕ್ಕೆ. ಅಬೌಟ್ ವಿಚ್, ಸಮಥಿಂಗ್ ವಿಚ್ ಅಂತ ಹೀಗೆಲ್ಲ ಅರ್ಥ ಹೇಳ್ತಾರೆ. ಎಲ್ಲಿದ್ದಾನೋ ಅವನು ವಾಸ್ತವಿಕವಾಗಿ, ಶ್ವೇತದ್ವೀಪದಲ್ಲಿದ್ದಾನೋ, ಅನಂತಾಸನದಲ್ಲಿದ್ದಾನೋ, ವೈಕುಂಠದಲ್ಲಿದ್ದಾನೋ, ನಮ್ಮ ಹೃದಯದಲ್ಲಿದ್ದಾನೋ, ಅವನ ಆ ಗತಿಯೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಅಲ್ಲಿ ಬರೋ ಮಾತದು. ತವ ಗತಿಂ ವಿಮೃಶಾಮಿ ದೀನಃ. ಹಾಗಾಗಿ ನಾನು ದೀನನಾಗಿದ್ದೇನೆ,
ನನ್ನ ಮನಸ್ಸು ಕಾಮ, ಕ್ರೋಧ, ಹರ್ಷ ಮತ್ತು ಸಾಂಸಾರಿಕ ಇಚ್ಛೆಗಳು ಇದೆಲ್ಲದಕ್ಕೂ ಕೂಡ ಬಲಿಯಾಗಿಬಿಟ್ಟಿದೆ. ಆದ್ದರಿಂದ ನಿನ್ನನ್ನು ನಾನು ಹೇಗೆ ತಿಳಿಲಿಕ್ಕೆ ಸಾಧ್ಯ? ನಿನ್ನ ಗತಿಯನ್ನಾದರೂ ನಾನು ಹೇಗೆ ತಿಳಿಲಿಕ್ಕೆ ಸಾಧ್ಯ? ನಿನ್ನ ಗತಿ ಅಂದರೆ ನೀನು ಯಾವ ದೇಶದಲ್ಲಿದ್ದಿ, ಯಾವ ಕಾಲದಲ್ಲಿದ್ದೆ, ಯಾವ ವ್ಯಕ್ತಿಗಳಲ್ಲಿದ್ದೆ, ಯಾವ ಪ್ರತೀಕದಲ್ಲಿದ್ದೆ ಅಂತ ನಾನು ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಒಂದರ್ಥ, ನಿನ್ನ ಗತಿಯನ್ನು. ಇನ್ನೊಂದು, ಈ ಎಲ್ಲ ದೇವತೆಗಳು, ಈ ಎಲ್ಲ ನಾಮಗಳು ನಿನ್ನ ಕಡೆಗೆ ಗಮನ ಮಾಡ್ತಾವಲ್ಲ, ಅದನ್ನೂ ನನಗೆ ತಿಳಿಲಿಕ್ಕಾಗ್ತಿಲ್ಲ. ಅದರಿಂದ ಗತಿ ಅನ್ನೋದಕ್ಕೆ ಎರಡು ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸೋದು ಈ ದೃಷ್ಟಿಯಿಂದ. ಒಂದು, ನಿನ್ನ ಗತಿ, ನೀನು ಎಲ್ಲಿಗೆ ಹೋಗ್ತಿ, ಎಲ್ಲಿ ಇರ್ತಿ, ಏನು ಮಾಡ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ದೇವತೆಗಳು, ಎಲ್ಲ ಜೀವರು, ಎಲ್ಲ ನಾಮಗಳು ನಿನ್ನ ಕಡೆ ಹೋಗಿ ತಲುಪ್ತಾವಲ್ಲ, ಅದು ಎರಡನೇದು. ಆ ಗತಿಯೂ ಮೊದಲನೇ ಗತಿಯೂ ಗೊತ್ತಾಗ್ತಿಲ್ಲ, ಎರಡನೇ ಗತಿಯೂ ಗೊತ್ತಾಗ್ತಿಲ್ಲ. ನದಿ ಅಂತ ಇಲ್ಲಿ ವರ್ಣನೆ ಮಾಡಿದ್ರಲ್ಲ, ನದಿ ಅಂದ್ರೆ ಜೀವನೂ ಕೂಡ ಒಂದು ನದಿಯೇ. ಮಹಾಭಾರತದಲ್ಲಿ ಅದು ಬಂದಿದೆ, ಹಿಂದೆ ನಾವು ನೋಡಿದ್ದೇವೆ. ಆತ್ಮ ನದಿ ಸಂಯಮ ಪೂರ್ಣ ತೀರ್ಥ ಸತ್ಯೋದಕ ಶೀಲತಟ ದಯೋರ್ಮಿಹಿ. ಆತ್ಮ ಅನ್ನೋದೊಂದು ನದಿ ಇದ್ದಂತೆ, ನಾವು ಜೀವಾತ್ಮರು ಕೂಡ ಒಂದು ನದಿ ಇದ್ದಂತೆ. ಸಂಯಮ ಪೂರ್ಣ ತೀರ್ಥ, ಇಂದ್ರಿಯ ನಿಗ್ರಹ ಅನ್ನೋದೇ ಅದಕ್ಕೊಂದು ಪ್ರವಾಹ. ಸತ್ಯ ಉದಕ, ನಾವು ಆಡುವ ಸತ್ಯ ಮಾತೆ ಅದಕ್ಕೆ ನೀರಿದ್ದಂತೆ. ಶೀಲತಟ, ನಮ್ಮ ಕ್ಯಾರೆಕ್ಟರ್ ಅನ್ನೋದೇ ಅದರ ದಡ. ದಯೋರ್ಮಿಹಿ, ಕರುಣೆ ಅನ್ನುವುದು ಅದಕ್ಕೆ ತರಂಗಗಳಿದ್ದಂತೆ. ತತ್ರಾಭಿಷೇಕಂ ಕುರು ಪಾಂಡುನಂದನ, ಅಲ್ಲಿ ನೀನು ಸ್ನಾನ ಮಾಡಬೇಕು ಅಂತ ಈ ಯುಧಿಷ್ಠಿರನಿಗೆ ಒಬ್ರು ಯಾರೋ ಹೇಳಿದಂಥ ಮಾತು, ಋಷಿಗಳು, ವ್ಯಾಸರು ಯಾರೋ ಒಬ್ರು. ನಾವು ವಾರಿಣ ಶುದ್ಧತಿ ಚಾಂತರಾತ್ಮ, ಕೇವಲ ನೀರಿನ ಮೈ ಮೇಲೆ ನಾವು ಸುರಿದುಕೊಂಡ ಮಾತ್ರಕ್ಕೆ ಶುದ್ಧರಾಗೋದಿಲ್ಲ. ಈ ಆತ್ಮ ಅನ್ನೋ ನದಿಯಲ್ಲಿ ನಾವು ಸ್ನಾನ ಮಾಡಬೇಕಂತ. ಈ ಆತ್ಮ ಎಂಬ ನದಿಯೂ ಕೂಡ ಕೊನೆಗೆ ನಮ್ಮ ಆತ್ಮ ಎಂಬ ನದಿ, ನಿಮ್ಮ ಆತ್ಮ ಎಂಬ ನದಿ, ಆ ಮತ್ತೊಬ್ಬರ ಆತ್ಮ ಎಂಬ ನದಿ, ಇವೆಲ್ಲವೂ ಕೂಡ ಹೋಗಿ ಕೊನೆಗೆ ತಲುಪಬೇಕಾದದ್ದು ಪರಮಾತ್ಮನನ್ನೇ. ನಾವು ಈ ಆತ್ಮ ಎಂಬ ನದಿಯಲ್ಲಿ ಮೊದಲು ವಿಮರ್ಶೆ ಮಾಡ್ಕೋಬೇಕು, ಅರ್ಥಾತ್ ಆತ್ಮ ವಿಮರ್ಶೆ ಮಾಡಬೇಕು. ನಾನು ಹೋಗಿ ಸೇರಬೇಕಾದದ್ದೆಲ್ಲಿಂದ, ಎಲ್ಲಿಗೆ ಬಂದದ್ದೆಲ್ಲಿಂದ, ನನ್ನ ಮನಸ್ಸು ಎಷ್ಟು ಕಲುಷಿತ ಆಗಿದೆ, ನನ್ನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವೆಷ್ಟು ಕಲುಷಿತ ಆಗಿವೆ. ಹೀಗಾದರೆ ಈ ಎಲ್ಲ ಕಲುಷಗಳನ್ನು ಕಳೆದುಕೊಂಡು ನಾನು ಆ ಪರಮಾತ್ಮನನ್ನ ತಲುಪುವುದು ಹೇಗೆ ಅಂತ ಹೀಗೆಲ್ಲ ಬಹಳ ದೀರ್ಘವಾಗಿ ಮನುಷ್ಯ ಆಲೋಚನೆ ಮಾಡಬೇಕಾಗ್ತದೆ. ಆಲೋಚನೆ ಮಾಡಿ ಆ ಪರಮಾತ್ಮನನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಯೋಗ್ಯತೆ ಏನಿದೆ ಅದರ ಮಟ್ಟಿಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮಗೆ ತೋರಿದಂತೆ ಬೇರೆ ಬೇರೆ ರೀತಿಯಿಂದ ಆರಾಧನೆ ಮಾಡ್ತಾರೆ. ಭಗವಂತ ಒಬ್ಬನೇ. ಜಗತ್ತಿನಲ್ಲಿ ವೈದಿಕರಿಗೂ ಅವೈದಿಕರಿಗೂ, ವೈದಿಕರಲ್ಲಿ ಬರುವಂಥ ಎಲ್ಲ ಪಂಗಡಗಳಿಗೂ ಭಗವಂತ ಒಬ್ಬನೇ. ಅವನನ್ನು ಬೇರೆ ಬೇರೆ ನಾಮದಿಂದ ಇವರೆಲ್ಲರೂ ಆರಾಧನೆ ಮಾಡ್ತಿದ್ದಾರೆ ಅಷ್ಟೇ. ವಸ್ತುತಃ ಭಕ್ತನಾದವನು ಯಾವುದೇ ವೈದಿಕ ಧರ್ಮದಲ್ಲಿರಲಿ ಅವೈದಿಕ ಧರ್ಮದಲ್ಲಿರಲಿ ಅವನು ಭಗವಂತನನ್ನು ತಲುಪಿಯೇ ತಲುಪ್ತಾನೆ. ಭಕ್ತನಲ್ಲದೆ ಹೋದರೆ ಅವನು ವೈದಿಕ ಧರ್ಮದಲ್ಲಿದ್ದರು, ಅವೈದಿಕ ಧರ್ಮದಲ್ಲಿದ್ದರು, ಮತ್ಯಾವ ಧರ್ಮದಲ್ಲಿದ್ದರು, ಯಾವ ದೇಶದಲ್ಲಿದ್ದರು ಅವನಿಗೆ ಭಗವಂತನನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮಗೆ ತೋಚಿದಂತೆ ಆರಾಧನೆ ಮಾಡ್ತಾರೆ. ಆದರೆ ಒಂದು ಹಂತದಲ್ಲಿ ನಾವು ಅದನ್ನು ಈ ಹಿಂದೆ ನೋಡಿದ್ದೀವಿ, ತಮ್ಮ ಕಲ್ಮಶಗಳನ್ನೆಲ್ಲ ಕಳ್ಕೊಂಡು ಆ ಭಗವಂತನನ್ನ ತಲುಪ್ತಾರೆ ಅಂತ. ಪ್ರತಿಯೊಬ್ಬರಲ್ಲೂ ಕೂಡ ಕಲ್ಮಶ ಇರ್ತವೆ. ನಮ್ಮಲ್ಲಿಯೂ ಕಲ್ಮಶಗಳಿರ್ತವೆ, ಮತ್ತೊಬ್ಬರಲ್ಲೂ ಕೂಡ ಕಲ್ಮಶಗಳಿರ್ತವೆ. ಆ ಎಲ್ಲ ಕಶ್ಮಲಗಳನ್ನು ಕೂಡ ಒಂದು ಹಂತದಲ್ಲಿ ಅವನು ಕಳ್ಕೊಂಡೇ ಹೋಗ್ತಾನೆ. ಅನ್ಯೇತು ಸಂಸ್ಕೃತಾತ್ಮಾನಃ ಅಂತ ಹಿಂದೆ ಅದು ಬಂದಿದೆ. ಸ್ವಚ್ಛ ಆಗಬೇಕು ನಮ್ಮ ಶರೀರ ಅಂತ ಅನ್ನೋದು. ಆಗ ಅದಾದಾಗಲೇ ಆ ಭಗವಂತನನ್ನ ತಲುಪುವುದು ಸಾಧ್ಯ. ಮಹಾಭಾರತ ಶ್ಲೋಕ ಅದನ್ನು ಹೇಳ್ತದೆ. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣಃ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ಸರ್ವಂ ಜಿಹ್ಮಂ, ಎಲ್ಲ ರೀತಿಯಾದಂಥ ವಕ್ರ ಬುದ್ಧಿಯೂ ಕೂಡ ಅದೆಲ್ಲವೂ ನಮಗೆ ಅಧಃಪತನಕ್ಕೆ ದಾರಿ ಮಾಡಿಕೊಡ್ತದೆ. ಆರ್ಜವಂ ಬ್ರಹ್ಮಣಃ ಪದಂ, ಪ್ರಾಮಾಣಿಕತನ, ಶುದ್ಧ ಬುದ್ಧಿ ಅದು ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ.
ಇದು ಸಕಲ ಶಾಸ್ತ್ರಗಳ ಸಾರ, ವೇದಾದಿ ಶಾಸ್ತ್ರಗಳ ಸಾರ, ಮತ್ತು ವೇದೆ ಯಾವುದೇ ಶಾಸ್ತ್ರ ಇದ್ದರೂ ಅವೈದಿಕ ಶಾಸ್ತ್ರ ಇದ್ದರೂ ಅದೆಲ್ಲದರ ಸಾರ ಇದೆ. ಈ ಒಂದು ಸರಳವಾದ ಸತ್ಯವನ್ನು ಅರಿಯದೆ ನಮ್ಮಲ್ಲಿರುವ ವಕ್ರತೆಯನ್ನು ನಾವು ಬಿಟ್ಟುಕೊಡದೆ ಸರಳತೆಯನ್ನು, ಪ್ರಾಮಾಣಿಕತೆಯನ್ನು, ಶುದ್ಧ ಬುದ್ಧಿಯನ್ನು ಮೈಗೂಡಿಸಿಕೊಳ್ಳದೆ ಹೋದರೆ ನಾವು ಹೇಳುವ ಎಲ್ಲ ಪ್ರವಚನವೂ ಕೂಡ, ನಾವು ಪಠಿಸುವ ಎಲ್ಲ ಮಂತ್ರವೂ ಕೂಡ ಕೇವಲ ಪ್ರಲಾಪ, ಅಸಂಬದ್ಧವಾದ ಪ್ರಲಾಪ, ಅದೊಂದು ಕೇವಲ ನಾನ್ಸೆನ್ಸ್ ಅಷ್ಟೆ. ಅದರಿಂದ ಕೇಳಿದವರಿಗೂ ಹೇಳಿದವರಿಗೂ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಅಂತಾರೆ. ಸರ್ವಂ ಜಿಹ್ಮನ್, ಅರ್ಥಕ್ಕೆ ಸಂಬಂಧಪಟ್ಟಂತೆ, ಧರ್ಮಕ್ಕೆ ಸಂಬಂಧಪಟ್ಟಂತೆ, ಕಾಮಕ್ಕೆ ಸಂಬಂಧಪಟ್ಟಂತೆ, ಮೋಕ್ಷಕ್ಕೆ ಸಂಬಂಧಪಟ್ಟಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ, ಎಲ್ಲ ರೀತಿಯಾದಂಥ ಎಲ್ಲ ಕಡೆ ಇರುವಂತಹ, ಎಲ್ಲ ದೇಶದಲ್ಲಿರುವಂಥ, ಎಲ್ಲ ವ್ಯಕ್ತಿಗಳಲ್ಲಿರುವಂಥ ವಕ್ರಬುದ್ಧಿ ಎಲ್ಲವೂ ಕೂಡ, ವಕ್ರಬುದ್ಧಿಯ ಎಲ್ಲೇ ಇರಲಿ ಅದು ಖಂಡಿತವಾಗಿಯೂ ನಮ್ಮನ್ನು ದುರ್ಗತಿಗೆ ತಗೊಂಡು ಹೋಗಿ ಹಾಕ್ತದೆ. ಸದ್ಬುದ್ಧಿ ಎಲ್ಲೇ ಇದ್ದರೆ, ಅದು ಶುದ್ಧ ಸ್ವಭಾವ ಎಲ್ಲೇ ಇದ್ದರೂ ಅದು ಸದ್ಗತಿಗೆ ಕಾರಣ ಆಗ್ತದೆ ಅನ್ನೋದನ್ನು ಹೀಗೆ ತಿಳ್ಕೊಳ್ಬೇಕು. ಆದರೆ ನಮ್ಮ ಸಮಸ್ಯೆ ಏನಿದೆ, ನಾವು ಈ ಸಂಸಾರದಲ್ಲಿದ್ದಾಗ ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯಗಳು ಹೇಳಿದಂತೆ ಕೇಳ್ತಾ ಇದ್ದೇವೆ. ನಮ್ಮ ಬುದ್ಧಿಯೇ ವಕ್ರವಾಗಿರೋದ್ರಿಂದ ಶುದ್ಧವಾದ ಆಲೋಚನೆ ಮಾಡಲಿಕ್ಕೆ ನಮಗದು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ವಕ್ರತೆ ಅನ್ನುವುದು ಯಾವುದು, ಸರಳತೆ ಅನ್ನುವುದು ಯಾವುದು, ಆರ್ಜವ ಸರಳತೆ ಅದು ಯಾವುದು, ಅಥವಾ ವಕ್ರತೆ ಅನ್ನೋದು ಯಾವುದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ದುರ್ಬುದ್ಧಿ ಹೋಗಲಿ, ಸದ್ಬುದ್ಧಿ ಬರಲಿ, ವಕ್ರತೆ ಹೋಗಲಿ, ಸರಳತೆ ಬರಲಿ, ಸರಳ ಮಾರ್ಗದಲ್ಲಿ ನಾವು ನಡೆಯುವಂತಾಗಲಿ ಅಂತ ಭಗವಂತನನ್ನು ಆ ದೃಷ್ಟಿಯಿಂದ ಪ್ರಾರ್ಥನೆ ಮಾಡಬೇಕು. ಅದೊಂದೇ ಮಾರ್ಗ. ಮುಂದೆ 150ನೇ ಶ್ಲೋಕ. ಹಿರಣ್ಯಗರ್ಭತ್ವಂ ಉಪೇತ್ಯ ಮೂಲೆ ಸೃಜಸ್ಯಶೇಷಂ ಭುವನಂ ಸಯೇವ ನಾರಾಯಣಾತ್ಮಂ ಪರಿಪಾಸಿ ಭೂಯೋ ಜಹಾರ ಚಾಂತೆ ಭಗವನ್ ಶಿವಾತ್ಮನ ಅಂತ. ಇದು 10ನೇ ಸ್ಕಂದದಲ್ಲಿ 53ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. ಗರುಡ ಅವನು ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ವೈದಿಕ ಶ್ರವಣೆ ವಿಪಹ ಅಂತ ಉಪನಿಷತ್ ಭಾಷೆ ಹೇಳ್ತದೆ. ವೇದಗಳನ್ನು ಶ್ರವಣ ಮಾಡಲಿಕ್ಕೆ ಆ ಭಗವಂತ ನಮಗೆ ಗರುಡ ಮನಸ್ಸು ಕೊಡಬೇಕಂತೆ. ಮತ್ತು ಗರುಡೋ ಧ್ಯಾನ ಗೋಚರಂ, ಭಗವಂತನನ್ನು ಹೇಗೆ ಧ್ಯಾನಿಸಬೇಕು ಅನ್ನೋದಕ್ಕೆಲ್ಲ ಮನಸ್ಸನ್ನು ಪ್ರೇರಿಸುವವನೇ ಈ ಗರುಡ. ಅವನು ಸ್ತೋತ್ರ ಮಾಡಿದ ಒಂದು ಶ್ಲೋಕ ಇದು. ಸೃಷ್ಟಿಯ ಆದಿಯಲ್ಲಿ ನೀನು ಈ ಬ್ರಹ್ಮನಾಗಿ ಬ್ರಹ್ಮನ ಎಲ್ಲ ನಾಮಗಳನ್ನು ಕೂಡ ಧರಿಸಿ ಈ ಜಗತ್ತನ್ನು ಸೃಷ್ಟಿಸಿದೆ. ಹಿರಣ್ಯ ಗರ್ಭತ್ವಂ ಅಪೇತ್ಯ ಮೂಲೆ ಸೃಜಸಿ ಅಶೇಷಂ ಭುವನಂ ಸಯೇವ. ಮುಂದೆ ನಾರಾಯಣ ಅಂತ ಹೆಸರನ್ನು ಪಡೆದು ಪಾಲನವನ್ನು ಮಾಡ್ತೆ. ರುದ್ರನ ಅಂತರ್ಯಾಮಿಯಾಗಿದ್ದು ರುದ್ರನ ನಾಮಗಳನ್ನು ಧರಿಸಿ, ಸಕಲ ಶಬ್ದಗಳಿಂದಲೂ ಕೂಡ ಇವನೇ ವಾಚ್ಯ. ಆದ್ದರಿಂದ ಬ್ರಹ್ಮನ ಶಬ್ದಗಳಿಂದಲೂ ಇವನೇ ವಾಚ್ಯ. ಬ್ರಹ್ಮ ಅಂದರೆ ಬ್ರಹ್ಮಸಿ ಬ್ರಹ್ಮಯತಿ, ಅಥವಾ ಕಸ್ಮಾದುಚ್ಯತೆ ಬ್ರಹ್ಮಯತಿ ಬ್ರಹ್ಮತಿ ಬ್ರಹ್ಮಯತಿ. ತಾನು ದೊಡ್ಡವನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಇನ್ನೊಬ್ಬರನ್ನು, ತನ್ನನ್ನು ಭಜಿಸುವವರನ್ನು ಗುಣಪೂರ್ಣರನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ಆತ ಬ್ರಹ್ಮ. ನಾರಾಯಣ ಅಂದರೆ ಈ ಸಮಸ್ತ ಪ್ರಪಂಚವೂ ಕೂಡ ಅವನ ಪ್ರತೀಕ. ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತತ್ವವಿದು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಎಲ್ಲವೂ ಕೂಡ, ಹೀಗೆಲ್ಲ ತತ್ವಗಳು ಅವನ ಪ್ರತೀಕವೇ. ಅಲ್ಲಿ ಅವನು ಸನ್ನಿಹಿತನಾಗಿದ್ದಾನೆ. ಹಾಗಾಗಿ ನಾರ ಅಂದರೆ ಸಕಲ ತತ್ವಗಳು, ಅವುಗಳು ಇವನಿಗೆ ಅಯನ ಅಂದರೆ ಪ್ರತೀಕ. ಅದರಿಂದ ನಾರಾಯಣ. ರುದ್ರ ಅಂದರೆ ರುದ್ರ ಅಥವಾ ಶಿವ ಅಂತ ಶಬ್ದ ಇದೆ ಅಲ್ಲಿ ಕೊನೆಗೆ. ಶಿವ ಅಂದರೆ ಮಂಗಳಕರ್ಣ ಅಂತ ಈ ರೀತಿಯಾಗಿ ಅರ್ಥ. ಮಂಗಳಕರ್ಣಾದವನು, ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ನಾಶ ಮಾಡುವುದರಿಂದ ರುದ್ರ. ಹೀಗೆಲ್ಲ ಅರ್ಥಗಳಿವೆ ಅವನಿಗೆ. ಈ ಎಲ್ಲ ನಾಮಗಳನ್ನು ಅವನೇ ಹೊಂದಿ ಈ ಜಗತ್ತನ್ನೆಲ್ಲವನ್ನು ಕೂಡ ಕಾಪಾಡ್ತಾನೆ, ಮತ್ತು ಸೃಷ್ಟಿಸ್ತಾನೆ, ಹಾಗೆ ನಾಶ ಕೂಡ ಮಾಡ್ತಾನೆ. ಇದು ಆತನ ವ್ಯಕ್ತಿತ್ವ ಅಂತ ಗರುಡ ಹೇಳಿದ್ದಾನೆ. ಅಲ್ಲಿಗೆ 150ನೇ ಶ್ಲೋಕದ ವಿವರದೊಂದಿಗೆ
ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.